ಸರ್ ಇದು ಮಲ್ಚಿಂಗ್ ಕಮ್ ಬೆಡ್ ಮಿಷಿನ್ ಮಾಡಿದ್ದೀರಾ ಟ್ರ್ಯಾಕ್ಟರ್ ಮೌಂಟೆಡ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನಮಸ್ತೆ ರೈತ ಬಾಂಧವರೇ, ನಾವೀಗ ಸದ್ಯಕ್ಕೆ ಕೃಷಿ ಮೇಳದಲ್ಲಿದ್ದೀವಿ ಧಾರವಾಡ 2025ರಲ್ಲಿ. ಈ ಸಲ ನಾವು ಬೆಡ್ ಕಮ್ ಮಲ್ಚಿಂಗ್ ಪ್ರಾಡಕ್ಟಲ್ಲಿ ಇನ್ನೊಂದು ಸ್ವಲ್ಪ ಫೀಚರ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಟೈಮ್ ನಾವು ಒಂದು ಚೇರು ಇತ್ತು ಮತ್ತು ಸಡಕೆ ಇತ್ತು. ಈ ಸಲ ಮೇಲೆ ಅದು ಆ ಥರ ಕೂತ್ರೆ ರೈತರಿಗೆ ಟ್ಯಾಕ್ಟ್ರ್ ಹಿಂದ್ಗಡೆ ಆ ಥರ ಕೂರೋದು ಸೇಫ್ ಅಲ್ಲ, ಮತ್ತು ಅವರಿಗೆ ಒಂದು 20-25 kg ಎಲ್ಲ ಬ್ಯಾಗ್ ಇಟ್ಕೊಂಡು ಅವರಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಈ ಸಲ ಇದನ್ನು ತಂದಿದ್ದೀವಿ. ಇದ್ರದ್ದು ನಿಮಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 1,06,000 ಇದೆ. ನೆಕ್ಸ್ಟು ಮುಂದಿನ ಸಲ ನಾವು ಸಬ್ಸಿಡಿಗೆ ಹಾಕ್ಕೊಂತೀವಿ. ಈಗ ಸದ್ಯಕ್ಕೆ ಇದರಲ್ಲಿ ಸಬ್ಸಿಡಿ ಇಲ್ಲ. ಇದೇನು ಮಾಡುತ್ತೆ, ನಿಮಗೆ ಅಡ್ಜಸ್ಟಬಲ್ ಇದೆ. ಫಸ್ಟು ಬೆಡ್ ಮಾಡುತ್ತೆ. ಬೆಡ್ ಮಾಡಿದ್ದನ್ನು ಮಲ್ಚಿಂಗ್ ಪೇಪರ್ ಬೆಡ್ ಮೇಲೆ ಮಲ್ಚಿಂಗ್ ಪೇಪರ್ ಹಾಕುತ್ತೆ. ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಇಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದೀವಿ. 4 ಅಡಿ ತನಕ ನಾವು ಮಲ್ಚಿಂಗ್ ಪೇಪರ್ ಹಾಕ್ಬೋದು. ಇದಾದಮೇಲೆ ಡ್ರಿಪ್ ಪೈಪು ಹೊಸದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ. ಇದು ಇಲ್ಲಿಂದ ಡ್ರಿಪ್ ಪೈಪ್ ಬಂದುಬಿಟ್ಟು ಈ ಮಲ್ಚಿಂಗ್ ಪೇಪರ್ ಕೆಳಗೆ ಡ್ರಿಪ್ ಪೈಪು ಬರುತ್ತೆ. ಆಮೇಲೆ ಮಲ್ಚಿಂಗ್ ಪೇಪರಿಗೆ ಇದು ಮಣ್ಣು ಕೊಡುತ್ತೆ, ಮಣ್ಣು ಕಲ್ಟಿವೇಶನ್ ಮಾಡಿ. ಇದು ಮಲ್ಚಿಂಗ್ ಪೇಪರ್ನ ಟೈರ್ ಏನು ಮಾಡುತ್ತೆ, ಪ್ರೆಸ್ ಮಾಡಿ ಇಟ್ಕೊಳುತ್ತೆ. ಇದು ಮಲ್ಚಿಂಗ್ ಪೇಪರ್ ಮೇಲೆ ಮಣ್ಣನ್ನು ಹಾಕ್ಕೊಡುತ್ತೆ. ಆಮೇಲೆ ಈ ಸಲ ಈ ಬಾಕ್ಸ್ ಮಾಡಿದ್ದೀವಿ. ಇದು ಹೆಂಗೆ ಮಾಡಿದ್ದೀವಪ್ಪ ಅಂದರೆ, ಈ ಸಲ ಈ ಟ್ಯಾಕ್ಟ್ರಲ್ಲಿ ಹಿಂದ್ಗಡೆ ಸಾಕೆಟ್ ಇರುತ್ತೆ. ಆ ಸಾಕೆಟಿಗೆ ಇದನ್ನು ಜಸ್ಟ್ ಪ್ಲಗ್ ಮಾಡ್ಕೊಂಡ್ರೆ ಆಯಿತು. ಸಾಕೆಟಿಗೆ ಇದನ್ನು ಪ್ಲಗ್ ಮಾಡಿಕೊಂಡ್ರೆ ನಿಮಗೆ ಟ್ಯಾಕ್ಟ್ರಲ್ಲೇ ಇದು ಇಂಡಿಕೇಟರ್ ಲೈಟ್, ಬ್ಯಾಕ್ ಸೈಡ್ ಲೈಟ್ ಬರುತ್ತಲ್ಲ, ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡೋ ಲೈಟು, ಅದಕ್ಕೆ ಇದು ಕನೆಕ್ಟ್ ಆಗುತ್ತೆ. ನಿಮಗೆ ಅದರಲ್ಲಿ ಸ್ಪೀಡನ್ನು ನೀವು ಮಾಡ್ಕೋಬೋದು. ಸ್ಪೀಡ್ ಕಂಟ್ರೋಲ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಮತ್ತು ಇಲ್ಲೊಂದು ಬಾಕ್ಸ್ ಬರುತ್ತೆ, ಇಲ್ಲಿ ಲಾಗೌಟ್ ಬರೋದು. ಇಲ್ಲೂ ನಾವು ನಿಮಗೆ ಸ್ಪೀಡ್ ಕಂಟ್ರೋಲಿಗೆ ಈ ಥರ ಕೊಟ್ಟಿರ್ತೀವಿ. ನೀವು ಇಲ್ಲೂ ಸ್ಪೀಡು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಹೌದು, ಮ್ಯಾನ್ಯಲ್ ಇಲ್ಲಿ ಮಾಡಿಕೊಂಡು ಆಮೇಲೆ ಈಗ ಜಾಸ್ತಿ ಫುಲ್ ಕಂಟ್ರೋಲ್ ಇದರಲ್ಲಿ ಮಾಡಿಕೊಂಡು ಎಷ್ಟು ಬೇಕೋ ಅದರಲ್ಲೂ ಮೈನ್ಯೂಟಾಗಿ ಇನ್ನೂ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂದರೆ ಅಲ್ಲಿ ನೀವು ಮುಂದ್ಗಡೆ ಟ್ಯಾಕ್ಟಲ್ಲೇ ಮಾಡ್ಕೋಬೋದು. ಈ ಸಲ ಇದು ಫೀಚರ್ಸ್ ತುಂಬ ಚೆನ್ನಾಗಿದೆ. ಒಳ್ಳೆ ಕೆಪಾಸಿಟಿ ಇರೋ ಫರ್ಟಿಲೈಸರ್ ಬಾಕ್ಸ್ ಇಟ್ಟಿದ್ದೀವಿ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಉಪಯೋಗ ಪಡ್ಕೊಳ್ಳಿ ಸರ್. ಅಂದರೆ ಒಂದೇ ಮಿಷಿನಲ್ಲಿ ಬೆಡ್ಡಿಂಗ್ ಮಾಡಿ, ಡ್ರಿಪ್ ಹಳ್ಳಿ ಹಾಕಿ, ಮಲ್ಚಿಂಗ್ ಪೇಪರ್ ಹಾಕಿ, ಮಾಡಿ, ಗೊಬ್ಬರನೂ ಹಾಕಿ, ಎಲ್ಲ ಕಂಪ್ಲೀಟ್ ಪ್ರೋಸೆಸ್ ಒಂದೇ ಮಿಷಿನಲ್ಲಿ ಮಾಡಂಗೆ ಮಾಡಿದ್ದೀರಾ. ಲಾಸ್ಟ್ ಟೈಮ್ ಇಷ್ಟು ಪ್ರೋಸೆಸ್ ಇರಲಿಲ್ಲ. ಲಾಸ್ಟ್ ಟೈಮ್ ಇಷ್ಟು ಪ್ರೋಸೆಸ್ ಇರಲಿಲ್ಲ. ಈಗ ಒಂದೇ ಸಲ ಎಲ್ಲ ಕೆಲಸನೂ ಒಂದೇ ಸಲ ಮಾಡಂಗೆ ಮಾಡಿದ್ದೀರಾ. ನಿಮಗೆ ಫರ್ಟಿಲೈಸರ್ದಂತೂ ತುಂಬ ಯೂಸ್ ಚೆನ್ನಾಗಿದೆ. ಎಷ್ಟು ಅಡಿಷನಲ್ ಆಗಿ ಹಾಕಿದ್ದೀವಿ. ಮತ್ತು ಅದು ನಿಮಗೆ ಜಾಸ್ತಿ ರಿಸ್ಕ್ ಇಲ್ದಂಗೆ ಕೆಳಗಡೆ ವೀಲ್ ಕೊಡೋದು, ಅದು ಮಣ್ಣು ಮೇಲೆ ಹೋಗೋದು, ತುಳ್ಕೊಂಡು ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ರೈತರಿಗೆ ತುಂಬ ಉಪಯೋಗ ಇದೆ. ಯಾಕೆಂದರೆ ಎಲ್ಲ ಕೆಲಸನೂ ಒಂದೇ ಮಿಷಿನರಿಯಲ್ಲಿ 4 ಕೆಲಸ ಒಂದೇ ಮಿಷಿನರಿಯಲ್ಲಿ ಆಗುತ್ತೆ ಅಂದರೆ ರೈತರಿಗೆ ತುಂಬ ಉಪಯೋಗ ಇದೆ. ಥ್ಯಾಂಕ್ಸ್ ಸರ್. ಸರಿ ಸರ್.